ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕೂಡ ಈ ನಿರೀಕ್ಷೆಯ ವಾಕ್ಯ ಧ್ಯಾನ ಕಾರ್ಯಕ್ರಮದಲ್ಲಿ ವರ್ಷದ ಈ ಮೊದಲನೇ ದಿನದಲ್ಲಿ ಸಂಧಿಸುವುದರಲ್ಲಿ ನನಗೆ ಬಹಳ ಸಂತೋಷ. ನಿಮಗೂ ನಿಮ್ಮ ಕುಟುಂಬದವರಿಗೂ ನ್ಯೂ ಹೋಪ್ ಟಿವಿಯ ಪರವಾಗಿ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಿಕೊಳ್ಳುವುದರಲ್ಲಿ ನಾನು ಬಹಳ ಸಂತೋಷ ಪಡ್ತೀನಿ. ಇಡೀ ವರ್ಷ ಮಾತ್ರ ಅಲ್ಲ, 2026 ಮಾತ್ರವಲ್ಲ, ಕಡೇ ಉಸಿರು ಇರುವ ತನಕ ದೇವರು ನಮ್ಮ ಸಂಗಡ ಇದ್ದಾನೆ. ಆದ್ದರಿಂದ ಭಯಪಡಬೇಡ್ರಿ, ಆದ್ದರಿಂದ ಕಳವಳಗೊಳ್ಳಬೇಡ್ರಿ. ಸರಿ, ಈ ವರ್ಷಕ್ಕೆ ಅಥವಾ ಈ ತಿಂಗಳಿಗೆ ಅಥವಾ ಈ ದಿನಕ್ಕೆ ದೇವರು ಕೊಡುವಂಥ ಆ ನಿರೀಕ್ಷೆಯ ವಾಕ್ಯ ಏನೆಂಬುದಾಗಿ ನಾವು ಹಗ್ಗಾಯ ಪ್ರವಾದನೆಯ ಪುಸ್ತಕ 2ನೇ ಅಧ್ಯಾಯ ಅದರ 9ನೇ ವಾಕ್ಯ, ದ ಬುಕ್ ಆಫ್ ಹಾಗಾಯ್ ಚಾಪ್ಟರ್ 2 ವರ್ಸ್ 9. ಈ ಆಲಯದ ಮುಂದಿನ ವೈಭವವು ಹಿಂದಿನ ವೈಭವಕ್ಕಿಂತ ವಿಶೇಷವಾಗಿರುವುದು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಈ ಸ್ಥಳದಲ್ಲಿ ಸಮಾಧಾನವನ್ನು ಅನುಗ್ರಹಿಸುವೆನು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಆಮೇಲೆ ಇಲ್ಲಿ ನೋಡ್ರಿ, ವಾಕ್ಯದಲ್ಲಿ ನಾವು ಓದಬೇಕಾದ್ರೆ ಒಂದೇ ವಾಕ್ಯದಲ್ಲಿ 2 ಸಾರಿ ವಾಕ್ಯವು ಈ ರೀತಿಯಾಗಿ ಹೇಳ್ತದೆ, ಇದು ಸೇನಾಧೀಶ್ವರನಾದಂಥ ಯೆಹೋವನ ನುಡಿ. ಇದು ನ್ಯೂ ಹೋಪ್ ಟಿವಿನಲ್ಲಿ ಬರುವಂಥ ಈ ಲೆನಿನ್ ಅನ್ಬು ನುಡಿ ಅಲ್ಲ, ಅಥವಾ ಯಾವುದೋ ಒಬ್ಬ ಅಧಿಕಾರಿಯು, ಯಾವುದೋ ಒಬ್ಬ ಶ್ರೀಮಂತನು ಅಥವಾ ಯಾವುದೋ ಒಬ್ಬ ಗಣ್ಯ ವ್ಯಕ್ತಿಯು ಹೇಳುವಂಥ ನುಡಿ ಅಲ್ಲ. ಇದು ಸೇನಾಧೀಶ್ವರನಾದಂಥ ಯೆಹೋವನ ನುಡಿ ನಿಮಗಾಗಿ, ಆಮೇಲೆ ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಸಭೆಗಾಗಿ, ನಿಮ್ಮ ಸೇವೆಗಾಗಿ ದೇವರು ಕೊಡುವಂಥ ವಾಗ್ದಾನ ತುಂಬಲ್ಪಟ್ಟಂಥ ಆ ನಿರೀಕ್ಷೆಯ ವಾಕ್ಯ 2 ವಾಗ್ದಾನಗಳನ್ನು ದೇವರು ಇಲ್ಲಿ ಕೊಡ್ತಿದ್ದಾನೆ. ಒಂದು ವೈಭವ ಅಥವಾ ಮಹಿಮೆ ಅಥವಾ ಗ್ಲೋರಿ, 2 ಸಮಾಧಾನ. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಹಿಂದಿನ ಆಲಯದ ವೈಭವಕ್ಕಿಂತ ಮುಂದಿನ ಆಲಯದ ವೈಭವ ವಿಶೇಷವಾಗಿರುತ್ತದೆ. ಅಥವಾ ಪ್ರಿಯ ಸಹೋದರ ಸಹೋದರಿಯೇ, ಹಿಂದಿನ ಆಲಯದ ಮಹಿಮೆಗಿಂತ ಮುಂದಿನ ಆಲಯದ ಮಹಿಮೆ ಅದು ದೊಡ್ಡದಾಗಿರ್ತದೆ. ಇದು ಮೊದಲನೇದಾಗಿ ನಾವು ಧ್ಯಾನ ಮಾಡಲಿದ್ದೇವೆ. 2ನೇದಾಗಿ, ಈ ಸ್ಥಳದಲ್ಲಿ ಕರ್ತನ ಸಮಾಧಾನವು ಎಂದೆಂದಿಗೂ ನೆಲೆಯಾಗಿರ್ತದೆ. ಸೊ ಇವತ್ತು ನಾವು ಸಂಕ್ಷಿಪ್ತವಾಗಿ ನೋಡುವಂಥ 2 ಕಾರ್ಯಗಳು, ಒಂದು ವೈಭವ ಅಥವಾ ಮಹಿಮೆ ಅಥವಾ ಗ್ಲೋರಿ, 2ನೇದು ಸಮಾಧಾನ ಅಥವಾ ಶಾಂತಿ ಅಥವಾ ಪೀಸ್ ಆಫ್ ಗಾಡ್. ನೋಡ್ರಿ, ವಾಕ್ಯ ಹೇಳ್ತದೆ, ಹಿಂದಿನ ಅಥವಾ 2024ರ 2025ರ ಅಥವಾ 2023ರ ಏನೆಲ್ಲ ಮಹಿಮೆಯನ್ನು ನೀವು ಕಂಡ್ರಿರೋ, ಈಗ ಇನ್ಮುಂದೆ ಕಾಣುವಂಥ ಮಹಿಮೆ ಅದು ದೊಡ್ಡದಾಗಿರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ವಿಶೇಷವಾಗಿರ್ತದೆ. ವಾಕ್ಯ ಹೇಳ್ತದೆ, ಆಲಯ, ಹೌದು, ನಮ್ಮ ಆಲಯದಲ್ಲಿ ನಾವು ಕಂಡಂಥ ದೇವರ ಮಹಿಮೆಗಿಂತ ಇನ್ಮುಂದೆ ಕಾಣಲಿರುವಂಥ ದೇವರ ಮಹಿಮೆ, ಈ ವರ್ಷದಲ್ಲಿ 2026ರಲ್ಲಿ ಕಾಣಲಿರುವಂಥ ದೇವರ ಮಹಿಮೆ ಅದು ದೊಡ್ಡದಾಗಿರ್ತದೆ. ಇನ್ನೊಂದು ಮಾತು ಹೇಳ, ಆಲಯ ಅಂದರೆ ಹೊಸ ಒಡಂಬಡಿಕೆಯಲ್ಲಿ ನಾವೇ ದೇವರ ಆಲಯ. ಈ ಆಲಯದಲ್ಲಿ ಇದುವರೆಗೂ ನಾವು ಯಾವ ದೇವರ ಮಹಿಮೆಯನ್ನು, ಅಭಿಷೇಕವನ್ನು, ಪ್ರಸನ್ನತೆಯನ್ನು ಅಥವಾ ವೈಭವವನ್ನು ಕಂಡೆವೋ ಅದಕ್ಕಿಂತ 2026ರಲ್ಲಿ ಇನ್ನೂ ವಿಶೇಷವಾದ, ಇನ್ನೂ ಮಹಿಮೆಯಾದಂಥ, ಇನ್ನೂ ದೊಡ್ಡದಾದಂಥ ವೈಭವವನ್ನು ಕಾಣಲಿದ್ದೇವೆ. ಹಲ್ಲೆಲೂಯಾ. ಮಹಿಮೆಗಿಂತ ಮಹಿಮೆ, ಕೃಪೆಗಿಂತ ಕೃಪೆ, ಬಲಕ್ಕಿಂತ ಬಲ. ಈ ವಾಗ್ದಾನವನ್ನು ಸ್ವೀಕಾರ ಮಾಡಿಕೊಳ್ಳ್ರಿ. ಈ ವರ್ಷ ನಾನು ದೊಡ್ಡ ಮಹಿಮೆಯನ್ನು ಕಾಣ್ತೇನೆ, ನಾನು ಅದನ್ನು ನಂಬ್ತೇನೆ. ಇದಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ನನ್ನ ಶರೀರದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಸಭೆಯಲ್ಲಿ, ನನ್ನ ಸೇವೆಯಲ್ಲಿ ಐ ಆಮ್ ಗೋಯಿಂಗ್ ಟು ಸಿ ಅ ಗ್ರೇಟರ್ ಗ್ಲೋರಿ ಬಿಕಾಸ್ ದಿಸ್ ಇಸ್ ದ ಪ್ರಾಫಿಟಿಕಲ್ ಪ್ರಾಮಿಸ್ ಆಫ್ ಗಾಡ್. ಆಮೇನ್. ನಂಬಿದ್ರೆ ದೇವರ ಮಹಿಮೆಯನ್ನು ಕಾಣ್ತೀರ. 2ನೇದಾಗಿ ಸಮಾಧಾನ. ಇಡೀ ಪ್ರಪಂಚವೇ ಸಮಾಧಾನವನ್ನು ಹುಡುಕ್ತಾ ಇದೆ. ದೇಶಗಳು ಸಮಾಧಾನ ಹುಡುಕ್ತಾ ಇದೆ. ದೇವರು ಹೇಳ್ತಿದ್ದಾನೆ, ನನ್ನ ಮಹಿಮೆಯನ್ನು ಮಾತ್ರ ನಾನು ಹೆಚ್ಚು ಪಡಿಸುವುದಿಲ್ಲ, ವಿಶೇಷವಾದಂಥ ಮಹಿಮೆಯನ್ನು ಮಾತ್ರ ನಾನು ನಿನಗೆ ತೋರಿಸುವುದಿಲ್ಲ, ಅದರೊಟ್ಟಿಗೆ ನನ್ನ ಸಮಾಧಾನವನ್ನು ನಾನು ನಿನಗೆ ಕೊಡ್ತೇನೆ.
ನಿನ್ನೊಳಗೆ ಸಮಾಧಾನ, ನಿನ್ನ ಕುಟುಂಬದಲ್ಲಿ ಸಮಾಧಾನ, ನಿನ್ನ ಕೆಲಸದ ಜಾಗದಲ್ಲಿ ಸಮಾಧಾನ, ನಿನ್ನ ವ್ಯಾಪಾರದ ಕ್ಷೇತ್ರದಲ್ಲಿ ಸಮಾಧಾನ, ನಿನ್ನ ಸಭೆಯಲ್ಲಿ ಸಮಾಧಾನ, ನೀನು ಮಾಡುವಂಥ ಸೇವೆಯಲ್ಲಿ ಸಮಾಧಾನ. ಹೊರಗಡೆ ಬಿರುಗಾಳಿ ಬೀಸ್ಬೋದು, ಒಳಗಡೆ ಸಮಾಧಾನ ಇರ್ತದೆ. ಅದೇ ಕರ್ತನ ಕೊಡುವಂಥ ವಾಗ್ದಾನ ತುಂಬಲ್ಪಟ್ಟಂಥ ನಿರೀಕ್ಷೆಯ ವಾಕ್ಯ. ಆಮೇಲೆ ಇದನ್ನು ಸ್ವೀಕಾರ ಮಾಡಿಕೊಳ್ಳ್ರಿ. ಸರಿನಾ? ಇನ್ನೊಂದು ಆವೃತ್ತಿ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಹಿಂದಿನ ಆಲಯದ ಮಹಿಮೆಗಿಂತ ಈ ವರ್ಷ ಮುಂದಿನ ಆಲಯದ ಮಹಿಮೆ ದೊಡ್ಡದಾಗಿರ್ತದೆ, ವಿಶೇಷವಾಗಿರ್ತದೆ. ನೀವು ಎಂದಿಗೂ ಅನುಭವಿಸಲಿರದಾರದಂಥ ದೊಡ್ಡ ಸಮಾಧಾನ ಈ ವರ್ಷ ನೀವು ಅನುಭವಿಸಲಿದ್ದೀರಾ. ನಾವೆಲ್ಲರೂ ಕಣ್ಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ದೇವರೇ, ನಾವು ನಿಮ್ಮನ್ನು ಸ್ತುತಿಸ್ತೇವೆ, ಕೊಂಡಾಡ್ತೇವೆ. ನಿನ್ನ ದೊಡ್ಡ ಮಹಿಮೆಯನ್ನು, ಇದುವರೆಗೂ ಕಂಡಂಥ ಮಹಿಮೆಗಿಂತ ದೊಡ್ಡ ಮಹಿಮೆಯನ್ನು, ವಿಶೇಷವಾದಂಥ ಮಹಿಮೆಯನ್ನು ಕಾಣಲು ಸಹಾಯ ಮಾಡು. ಅದು ಮಾತ್ರವಲ್ಲ, ಈ ಕಾರ್ಯಕ್ರಮ ನೋಡುವಂಥ ನಮ್ಮ ಪ್ರತಿಯೊಬ್ಬರಿಗೂ ನಿನ್ನ ಸಮಾಧಾನದಿಂದ ತುಂಬಿಸು ಸ್ವಾಮಿ. ಇನ್ನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್. ಹ್ಯಾವ್ ಅ ಬ್ಲೆಸ್ಸಡ್ ಹ್ಯಾಪಿ ನ್ಯೂ ಇಯರ್ 2026. ದೇವರು ನಿಮ್ಮ ಸಂಗಡ ಇದ್ದಾನೆ. ಕರ್ತ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೇನ್.